ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತವನ್ನು ಕೋರ್ತಾ, ಮೊದಲನೇದಾಗಿ ಇವತ್ತಿನ ಒಂದು ತರಗತಿಗಳಲ್ಲಿ ನಿಮಗೆ ಗ್ರಾಮ ಲೆಕ್ಕಿಗ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ 5ನೇ ತರಗತಿಗಳನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ಶುರು ಮಾಡ್ಕೊಳ್ತಾ ಹೋಗ್ತಾ ಇದ್ದೇನೆ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ತದನಂತರ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಎಲ್ಲರೂ ಕೂಡ ತಪ್ಪದೇ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಯಾಕೆ ಅಂತಂದರೆ ಇಲ್ಲಿ ಕೊಡ್ತಕ್ಕಂತಹ ಒಂದು ತರಗತಿಗಳು ನಿಮಗೆ ಬೇರೆ ಕಡೆ ಸಿಗುವುದಿಲ್ಲ. ಇಲ್ಲಿ ತುಂಬ ಇಂಪಾರ್ಟೆಂಟಾಗಿ ನಿಮಗೆ ಇಲ್ಲಿ ಪ್ರಚಲಿತ ಘಟನೆಗಳನ್ನು ಸೇರಿಸಿದಂತೆ ನಿಮಗೆ ಏನು GK ಪೇಪರಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳ್ತಾರೆ, ಸಂಪೂರ್ಣ ಪ್ರಶ್ನೆ ಪತ್ರಿಕೆ ರೂಪದಲ್ಲಿ ನಿಮಗೆ ಕೊಡುವಂತಹ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತಾ ಇದ್ದೇವೆ. ನಮ್ಮ ಒಂದು ಪ್ರಯತ್ನ ನಿಮಗೇನಾದರೂ ಯೂಸ್ಫುಲ್ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡುವುದರ ಮೂಲಕ ನೀವು ನಮಗೆ ಸಪೋರ್ಟನ್ನು ಮಾಡ್ಬೋದು. ನೀವು ಏನೂ ಕೂಡ ಮಾಡಬೇಕಾಗಿಲ್ಲ, ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಓಕೆ, ಬನ್ನಿ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಈಗ ಈ ಒಂದು ನೇಮಕಾತಿ ಯಾವುದಪ್ಪ ಅಂತ ಅಂದರೆ ಗ್ರಾಮ ಲೆಕ್ಕಿಗ ಹುದ್ದೆಗಳ ಒಂದು ನೇಮಕಾತಿ. ಟೋಟಲ್ ಆಗಿ 1,000 ಹುದ್ದೆಗಳು ಇದ್ದಾವೆ. 1,000 ಹುದ್ದೆಗಳು ಇದ್ದಾವೆ. ಬೇರೆ ಬೇರೆ ಏನು ಜಿಲ್ಲೆಗಳಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು. ಎಲ್ಲೆಲ್ಲಿ ನೀವು ಅರ್ಜಿಗಳನ್ನು ಸಲ್ಲಿಸ್ಕೊಂಡಿರ್ತೀರಾ ಅಲ್ಲಿಂದ ನೀವು ಎಕ್ಸಾಮ್ನ ಬರೀಬೇಕಾಗಿರ್ತದೆ. ಓಕೆ, ಅರ್ಜಿಗಳನ್ನು ಸಲ್ಲಿಸುವಲ್ಲಿ ಕರೆಕ್ಟಾಗಿ ಗಮನವಹಿಸಿ ಅರ್ಜಿಗಳನ್ನು ಸಲ್ಲಿಸಿ. ಏನಾದರೂ ತಪ್ಪು ಆಗಿತ್ತು ಅಂತಂದರೆ ನಿಮಗೆ ಲಾಸ್ ಆಗ್ತಕ್ಕಂಥದ್ದು. ಅದಕ್ಕಾಗಿ ನೀವೇ ಖುದ್ದಾಗಿ ಮುಂದೆ ನಿಂತು ಅರ್ಜಿಗಳನ್ನು ಸಲ್ಲಿಸಿ. ಓಕೆ, ಬನ್ನಿ ಮೊದಲನೇ ಪ್ರಶ್ನೆಯನ್ನು ಈಗ ನೋಡ್ಕೊಳ್ತಾ ಹೋಗೋಣ. ಓಕೆ, ಇಲ್ಲಿ ಮೊದಲನೇ ಪ್ರಶ್ನೆ ಏನಪ್ಪ ಇದೆ ಅಂತ ಅಂದರೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಕೂಡ ಹೌದು. ಏನಪ್ಪ ಮೊದಲನೇ ಪ್ರಶ್ನೆ? 2024ರ ICC ಪುರುಷರ T20 ವಿಶ್ವಕಪ್ ಇದರ ಒಂದು ಪ್ರಚಾರ ರಾಯಭಾರಿಯಾಗಿ ಯಾರನ್ನು ಆಯ್ಕೆ ಮಾಡಿದ್ದಾರೆ ಅಂತ. ತುಂಬ ಇಂಪಾರ್ಟೆಂಟು. ಇಲ್ಲಿ ನೋಡಿ, ICC ಪುರುಷರ T20 ವಿಶ್ವಕಪ್ ಪ್ರಚಾರ ರಾಯಭಾರಿಗಾಗಿ ಯಾರನ್ನು ಆಯ್ಕೆ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ 3 ಜನರ ಹೆಸರನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಬರೀ ಒಬ್ಬರ ಹೆಸರಿತ್ತು, ತದನಂತರ 2 ಹೆಸರಾಯಿತು, ಈಗ 3 ಹೆಸರಾಗಿದೆ. ICC 2024 T20 ವಿಶ್ವಕಪ್ ಇದನ್ನು ಯಾವ ಒಂದು ದೇಶ ಹೋಸ್ಟನ್ನು ಮಾಡ್ತಾ ಇದೆ ಅಂತ ಅಂದರೆ ವೆಸ್ಟ್ ಇಂಡೀಸ್ ಮತ್ತು USA 2 ದೇಶಗಳನ್ನು ಕೂಡಿ ಇಲ್ಲಿ ಹೋಸ್ಟನ್ನು ಮಾಡ್ತಾ ಇದ್ದೇವೆ. ಪ್ರಪ್ರಥಮ ಬಾರಿಗೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದವರು ಕ್ರಿಕೆಟನ್ನು ಆಡ್ತಾ ಇದ್ದಾರೆ. ಅದರ ಬಗ್ಗೆ ನಿಮಗೆ ಗೊತ್ತಿರಲಿ. T20ಯಲ್ಲಿ ಅವರ ಒಂದು ಟೀಮ್ ಕೂಡ ಬರ್ತಾ ಇದೆ. ಅವರ ಒಂದು ಟೀಮ್ಗೆ ಅಮೂಲ್ ಎಂಬತಕ್ಕಂತಹ ಒಂದು ಕಂಪನಿ ಇಲ್ಲಿ ಸ್ಪಾನ್ಸರನ್ನು ಮಾಡಿದೆ. ಅದು ಕೂಡ ನಿಮಗೆ ಗೊತ್ತಿರಲಿ. ಈಗ ಬನ್ನಿ, T20 ವಿಶ್ವಕಪ್ ಪ್ರಕಾರ ರಾಯಭಾರಿ ಅಂತ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಹುಸೇನ್ ಬೋಲ್ಟ್ ಅವರನ್ನು ಕೂಡ ಇತ್ತೀಚೆಗೆ ಮಾಡಿದರು, ಯುವರಾಜ್ ಸಿಂಗ್ ಅವರನ್ನು ಕೂಡ ಮಾಡಿದರು, ತದನಂತರ ಕ್ರಿಸ್ ಗೇಲ್ ಅವರನ್ನು ಕೂಡ ಮಾಡಿದ್ದಾರೆ. ಈಗ ಸರಿಯಾದ ಉತ್ತರ ಮೇಲಿನ ಎಲ್ಲರೂ ಕೂಡ ಆಗಿರ್ತಕ್ಕಂಥದ್ದು ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಇಲ್ಲಿ ಸೇವಾ ವಲಯದ ರಫ್ತಿನಲ್ಲಿ ಯಾವ ದೇಶ ಮುಂಚೂಣಿಯಲ್ಲಿ ಇಲ್ಲಿ ಇದೆ ಅಂತ. ಸೇವಾ ವಲಯ ಅಥವಾ ಸರ್ವಿಸ್ ಸೆಕ್ಟರ್ ಅಂತ ಕರಿತೇವೆ. ಸರ್ವಿಸ್ ಸೆಕ್ಟರ್ ಅಂತ ನಿಮಗೆ ಎಕನಾಮಿಕ್ಸ್ ಅಥವಾ ಅರ್ಥಶಾಸ್ತ್ರ ಓದಿದರೆ ಟೋಟಲ್ ಆಗಿ 3 ಸೆಕ್ಟರ್ಸ್ಗಳು ಇರ್ತವೆ. ಪ್ರೈಮರಿ ಸೆಕ್ಟರ್, ಸೆಕೆಂಡರಿ ಸೆಕ್ಟರ್, ಟರ್ಷರಿ ಸೆಕ್ಟರ್ ಅಂತ 3 ಸೆಕ್ಟರ್ಸ್ಗಳು ಇಲ್ಲಿ ಇರ್ತವೆ. ಆ ಒಂದು ಸೆಕ್ಟರ್ಗಳಲ್ಲಿ 3 ಸೆಕ್ಟರ್ಗಳಲ್ಲಿ ಇಲ್ಲಿ ಟರ್ಷರಿ ಸೆಕ್ಟರ್ ಅಂತ ಕರೀತಾರೆ, ಸೇವಾ ವಲಯ ಅಂತ. ಈ ಒಂದು ಸೇವಾ ವಲಯದಲ್ಲಿ ಏನು ಅತಿ ಹೆಚ್ಚು ಮುಂಚೂಣಿಯಲ್ಲಿ ಇರತಕ್ಕಂತಹ ಒಂದು ದೇಶ ಇಲ್ಲಿ ಭಾರತ ಆಗಿರ್ತಕ್ಕಂಥದ್ದು. ಭಾರತ ಅತ್ಯಂತ ಹೆಚ್ಚಿನದಾಗಿ ಸೇವಾ ವಲಯದಲ್ಲಿ ಕೆಲಸವನ್ನು ಮಾಡ್ತಾ ಇದೆ. ಅದರ ಬಗ್ಗೆ ಮಾಹಿತಿ ಗೊತ್ತಿರಲಿ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡಿರ್ತಕ್ಕಂತಹ ಗಾಜಾ ಪಟ್ಟಿ ಇದು ಯಾವ ದೇಶದಲ್ಲಿದೆ ಅಂತ ಕೇಳಿದರೆ ತುಂಬ ಇಂಪಾರ್ಟೆಂಟು. ಎಲ್ಲರಿಗೂ ಕೂಡ ಗೊತ್ತಿರ್ತದೆ. ಗಾಜಾ ಮತ್ತು ಇಲ್ಲಿ ಹಮಾಸ್ ಎಂಬತಕ್ಕಂತಹ ಒಂದು ಸಂಘಟನೆ ಏನಿದೆ ಅವೆಲ್ಲವೂ ಕೂಡ ಗೊತ್ತಿರ್ತವೆ. ಆದರೂ ಕೂಡ ನೆನಪಿಟ್ಕೊಳ್ಳಿ, ಇದು ಇಸ್ರೇಲ್ನಲ್ಲಿ ಕಂಡು ಬರ್ತದೆ. ಗಾಜಾ ಸ್ಟ್ರೈಕ್ ಅಂತ ಹೇಳಿ ಕರೀತಾರೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, ದ ಟೈಮ್ಸ್ ಆಫ್ ಇಂಡಿಯಾ ಎಂಬತಕ್ಕಂತಹ ಒಂದು ಪತ್ರಿಕೆಯನ್ನು ಇಲ್ಲಿ ಯಾರು ಆರಂಭವನ್ನು ಮಾಡಿದ್ದಾರೆ ಅಂತ. ದ ಟೈಮ್ಸ್ ಆಫ್ ಇಂಡಿಯಾ ಎಂಬತಕ್ಕಂತಹ ಒಂದು ಪತ್ರಿಕೆಯನ್ನು ಸುಬ್ರಹ್ಮಣ್ಯ ಅಯ್ಯರ್ ಮಾಡಿದ್ದಾರೆ, ಅನಿ ಬಸಂಟ್ ಅವರು ಮಾಡಿದ್ದಾರೆ, ಅಥವಾ ಬೆನ್ನೆಟ್ ಕೋಲ್ಮನ್ ಕಂಪನಿ ಎಂಬತಕ್ಕಂಥದ್ದು ಮಾಡಿದ್ದೇನೆ, ಅಥವಾ ರಾಮನಾಥರು ಮಾಡಿದ್ದಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ದ ಟೈಮ್ಸ್ ಆಫ್ ಇಂಡಿಯಾ ಎಂಬತಕ್ಕಂಥ ಒಂದು ಪತ್ರಿಕೆ ಏನಿದೆ ಇದು ಬೆನ್ನೆಟ್ ಕೋಲ್ಮನ್ ಎಂಬತಕ್ಕಂಥ ಒಂದು ಕಂಪನಿ. ಆಪ್ಷನ್ ಸಿ ಬೆನ್ನೆಟ್ ಕೋಲ್ಮನ್ ಕಂಪನಿ BCC ಅಂತ ನೆನ್ಪಿಟ್ಕೊಳ್ಳಿ. ನೀವು ಇದನ್ನು ನೆನ್ಪಿಟ್ಕೋಬೋದು. ಬೆನ್ನೆಟ್ ಕೋಲ್ಮನ್ ಎಂಬತಕ್ಕಂಥ ಒಂದು ಕಂಪನಿ ಇದನ್ನು ಶುರುವನ್ನು ಮಾಡಿದೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ, ಡೆಲಾಯ್ಟ್ ಇಂಡಿಯಾ ವರದಿ ಪ್ರಕಾರ 2024-25ರಲ್ಲಿ ಭಾರತದ ಒಂದು GDP ಎಷ್ಟು ಇರಲಿದೆ ಅಂತ. ಡೆಲಾಯ್ಟ್ ಎಂಬತಕ್ಕಂಥ ಒಂದು ಕಂಪನಿ DELOYT ಅಂತ ನೆನ್ಪಿಟ್ಕೊಳ್ಳಿ. ಡೆಲಾಯ್ಟ್ ಎಂಬತಕ್ಕಂಥ ಒಂದು ಕಂಪನಿ ಪ್ರಕಾರ ಭಾರತದ ಒಂದು GDP 2024-25ರಲ್ಲಿ 6.6ರಷ್ಟು ಇಲ್ಲಿ ಇರಲಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಮುಂದಿನ ಪ್ರಶ್ನೆ ತುಂಬ ಇಂಪಾರ್ಟೆಂಟು, ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಡೈರೆಕ್ಟಾಗಿ ಕೇಳಿದರೆ
ನಿಮಗೂ ಕೂಡ VA ಎಕ್ಸಾಮ್ಗಳಲ್ಲಿ ಕೇಳಬಹುದು. ಪ್ರಥಮ ಬಾರಿಗೆ VA ಎಕ್ಸಾಮ್ ನಡೀತಾ ಇದೆ, ಅದಕ್ಕಾಗಿ ಈ ರೀತಿಯಾಗಿ ಪ್ರಶ್ನೆಗಳು ಬರುವಂತಹ ಒಂದು ಸಾಧ್ಯತೆ ಹೆಚ್ಚಿರ್ತದೆ. ಪಂಜಾಬಿನ ಕೇಸರಿ ಅಂತ ಯಾರನ್ನು ಇಲ್ಲಿ ಕರೆಯಲಾಗುತ್ತದೆ ಅಂತ ಇಲ್ಲಿ ಕೇಳಿದರೆ, ಪಂಜಾಬಿನ ಕೇಸರಿ ಅಂತ ಯಾರನ್ನು ಕರೆಯಲಾಗ್ತಾ ಇತ್ತು ಅಂತ ಇಲ್ಲಿ ಕೇಳಿದರೆ ಲಾಲಾ ಲಜಪತ್ ರಾಯ್. ಆಪ್ಷನ್ ಡಿ, ಲಾಲಾ ಲಜಪತ್ ರಾಯ್ ಅವರನ್ನು ಪಂಜಾಬಿನ ಕೇಸರಿ ಅಂತ ಕರೆಯಲಾಗ್ತಾ ಇತ್ತು. ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಪ್ರತಿದಿನ ನಾವು ಕೊಡ್ತಕ್ಕಂಥ ಒಂದು 15ರಿಂದ 20 ಪ್ರಶ್ನೆಗಳನ್ನು ನೀವು ಕರೆಕ್ಟಾಗಿ ನೀವು ಓದಿನ ಜೊತೆಗೆ ಇದನ್ನು ನೋಡ್ಕೊಳ್ತಾ ಹೋಗಿ ನಿಮಗೆ ಇಲ್ಲಿ ನಿಮಗೆ ನೀವೇ ಇದನ್ನು ನೀವು ಇದು ಮಾಡ್ಕೋಬೋದು ಅಥವಾ ನಿಮಗೆ ಇಂಪ್ರೂವ್ಮೆಂಟನ್ನು ಇಲ್ಲಿ ನೋಡ್ಕೋಬೋದಾಗಿರ್ತದೆ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ನೋಡಿ 7ನೇ ಪ್ರಶ್ನೆ. ಮಟ್ಟಲ ಎಂಬತಕ್ಕಂಥ ಒಂದು ರಾಜಪಕ್ಷ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ನಿರ್ವಹಣೆಯನ್ನು ಯಾವ ದೇಶ ಇಲ್ಲಿ ಮಾಡ್ತಾ ಇದೆ ಅಂತ ಕೇಳಿದರೆ, ಮಟ್ಟಲ ಎಂಬತಕ್ಕಂಥ ಒಂದು ರಾಜಪಕ್ಷ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಒಂದು ನಿರ್ವಹಣೆಯನ್ನು ಯಾವ ದೇಶ ಮಾಡ್ತಾಯಿದೆ ಅಂತ ಕೇಳಿದರೆ ಆಪ್ಷನ್ ಸಿ, ಭಾರತ ಮತ್ತು ರಷ್ಯಾ. ಈ ಎರಡು ದೇಶಗಳು ಈ ಒಂದು ಮಟ್ಟಲ ಎಂಬತಕ್ಕಂಥ ಒಂದು ರಾಜಪಕ್ಷ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಒಂದು ನಿರ್ವಹಣೆಯನ್ನು ಇಲ್ಲಿ ಮಾಡ್ತಾ ಇದ್ದಾವೆ. ಆಪ್ಷನ್ ಸಿ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋದಾದರೆ, ಹಸದೇವೋ ಎಂಬತಕ್ಕಂತಹ ಒಂದು ಕಾಡು ಯಾವ ರಾಜ್ಯಕ್ಕೆ ಸಂಬಂಧ ಹೊಂದಿದೆ ಅಂತ ಕೇಳಿದರೆ, ಹಸದೇವೋ ಎಂಬತಕ್ಕಂತಹ ಒಂದು ಕಾಡು ಯಾವ ರಾಜ್ಯಕ್ಕೆ ಸಂಬಂಧ ಹೊಂದಿದೆ ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಛತ್ತೀಸ್ಗಢ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ನೋಡಿ, ಬ್ಯಾಕ್ಗ್ರೌಂಡ್ ಸೌಂಡ್ ಬಂತು ಅಂತಂದರೆ ಅದರ ಬಗ್ಗೆ ಏನೂ ಕೂಡ ಯೋಚನೆ ಮಾಡ್ತಕ್ಕಂಥ ಅಗತ್ಯತೆ ಇಲ್ಲ. ಯಾಕೆ ಅಂತಂದರೆ ಈ ಒಂದು ತರಗತಿಗಳನ್ನು ಹೊರಗೆ ಅಥವಾ ಹೊರಗೆ ಫೀಲ್ಡ್ನಲ್ಲಿ ಈ ಒಂದು ತರಗತಿಗಳನ್ನು ರೆಕಾರ್ಡನ್ನು ಮಾಡಲಾಗ್ತಾಯಿದೆ. ಅದಕ್ಕಾಗಿ ಗಾಳಿ ವಾಯ್ಸ್ ಬರ್ಬೋದು, ಅದರ ಬಗ್ಗೆ ಸ್ವಲ್ಪ ಇಲ್ಲಿ ಏನೂ ಇದು ಮಾಡ್ಕೊಳ್ಳೋ ಅಂತ ಒಂದು ಅಗತ್ಯತೆ ಇಲ್ಲ. ನಿಮಗೆ ಕರೆಕ್ಟಾಗಿ ತರಗತಿ ಸಿಗ್ತದೆ, ಅದನ್ನು ನೋಡ್ಕೊಳ್ತಾ ಹೋಗಿ. ಓಕೆ, ಮುಂದಿನ ಪ್ರಶ್ನೆ ನೋಡೋಣ. ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಡಿಸಾಸ್ಟರ್ ರೆಸಿಲೆಂಟ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಕರೀತಾರೆ, DRS ಅಂತ. ಈ ಒಂದು ಡಿಸಾಸ್ಟರ್ ರೆಸಿಲೆಂಟ್ ಇನ್ಫ್ರಾಸ್ಟ್ರಕ್ಚರ್ ಇತ್ತೀಚೆಗೆ ಎಲ್ಲಿ ನಡೆಯಿತು ಅಂತ ಕೇಳಿದರೆ ಇದು ನವದೆಹಲಿಯಲ್ಲಿ ನಡೆದಿದೆ. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿದೆ. ಆಪ್ಷನ್ ಡಿ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ. ಇತ್ತೀಚೆಗೆ ವಿನಯ್ ವೀರ್ ಎಂಬತಕ್ಕಂಥವರು ಅವರು ನಿಧನರಾಗಿರ್ತಾರೆ. ಹಾಗಾದರೆ ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧ ಹೊಂದಿದ್ರು? ವಿನಯ್ ವೀರ್ ಎಂಬತಕ್ಕಂಥವರು ಇತ್ತೀಚೆಗೆ ನಿಧನರಾಗಿರ್ತಾರೆ, ಅವರು ಯಾವ ಕ್ಷೇತ್ರಕ್ಕೆ ಸಂಬಂಧ ಹೊಂದಿದ್ದಾರೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದರೆ ಇವರು ಪತ್ರಿಕೋದ್ಯಮಕ್ಕೆ ಸಂಬಂಧ ಹೊಂದಿದ್ರು. ಆಪ್ಷನ್ ಸಿ, ಜರ್ನಲಿಸಮ್ಗೆ ಇವರು ಸಂಬಂಧವನ್ನು ಹೊಂದಿದ್ರು. ಆಪ್ಷನ್ ಸಿ ಸರಿಯಾದ ಉತ್ತರ. ಹಾಗಾದರೆ ವಿನಯ್ ವೀರ್ ಎಂಬತಕ್ಕಂಥವರು ಯಾವ ದೇಶಕ್ಕೆ ಸಂಬಂಧ ಹೊಂದಿದವರು ಅಂತ ಪ್ರಶ್ನೆ ಕೂಡ ಬರ್ಬೋದು. ಎಲ್ಲರೂ ಕೂಡ ಯಾರ್ಯಾರಿಗೆ ಗೊತ್ತಿದೆ ಕಾಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟ್ ಮಾಡಿ. ಯಾರ್ಯಾರು ಕಾಮೆಂಟ್ ಮಾಡ್ತೀರಾ ನೋಡೋಣ ಸರಿಯಾದ ಉತ್ತರವನ್ನು. ಇಲ್ಲಿ ವಿನಯ್ ವೀರ್ ಎಂಬತಕ್ಕಂಥವರು ಇತ್ತೀಚೆಗೆ ಯಾವ ಒಂದು ದೇಶದಿಂದ ಇವರು ನಿಧನ ಹೊಂದಿದ್ದಾರೆ ಅಂತ ಕೇಳಿದರೆ ಇದಕ್ಕೆ ಕಾಮೆಂಟನ್ನು ಮಾಡಿ. ಮುಂದಿನ ಒಂದು ಪ್ರಶ್ನೆ ನೋಡೋದಾದರೆ, ಇತ್ತೀಚೆಗೆ ಸುದ್ದಿಯಲ್ಲಿ ಇರತಕ್ಕಂತಹ ಶಂಜೌ 18 ಎಂಬತಕ್ಕಂಥ ಒಂದು ಬಾಹ್ಯಾಕಾಶ ನೌಕೆ. ಈ ಒಂದು ಬಾಹ್ಯಾಕಾಶ ನೌಕೆ ಚೈನಾದಿಂದ ಹಾರಿಸಲ್ಪಟ್ಟಿತ್ತು. ಬಾಹ್ಯಾಕಾಶ ನೌಕೆ ಏನಿದೆ ಇದು ಯಾವ ದೇಶಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದರೆ, ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಚಾಂಗ್ ಇ ಮಿಷನ್ ಅಂತಲೂ ಕೂಡ ಕೇಳ್ಬೋದು. CHANG ಈ ಮಿಷನ್ ಎಂಬತಕ್ಕಂಥದ್ದು ಕೂಡ ಕೇಳ್ಬೋದು. ಇದು ಕೂಡ ಚೈನಾಗೆ ಸಂಬಂಧ ಹೊಂದಿದೆ. ಈ ಒಂದು ಶಂಜೌ 18 ಎಂಬತಕ್ಕಂಥ ಒಂದು ಬಾಹ್ಯಾಕಾಶ ನೌಕೆ ಮತ್ತು ಚಾಂಗ್ ಇ ಎಂಬತಕ್ಕಂಥ ಒಂದು ಮಿಷನ್ ಎರಡೂ ಕೂಡ ಯಾವುದಕ್ಕೆ ಸಂಬಂಧ ಹೊಂದಿದೆ ಅಂತ ಕೇಳಿದರೆ ಅದು ಚೀನಾ ಸರಿಯಾದ ಉತ್ತರ ಆಗಿರ್ತದೆ. ಆಪ್ಷನ್ ಬಿ ಸರಿಯಾದ ಉತ್ತರ, ಚೀನಾ. ಮುಂದಿನ ಪ್ರಶ್ನೆ. ಸೆಂಕೂಕು ದ್ವೀಪಗಳು ಯಾವ ಸಮುದ್ರದಲ್ಲಿ ಇವು ಇದ್ದಾವೆ ಅಂತ ಕೇಳಿದರೆ, ಸೆಂಕೋಕೋ ಎಂಬತಕ್ಕಂಥ ಒಂದು ಐಸ್ಲ್ಯಾಂಡ್ಸ್ ಅಂತ ಕರಿತೇವೆ. ಸೆಂಕೋಕೋ ದ್ವೀಪಗಳು ಪೂರ್ವ ಚೀನಾ ಸಮುದ್ರ, ಈಸ್ಟರ್ನ್ ಚೈನಾ ಸಿ ಅಂತ ಕರಿತೇವೆ. ಈಸ್ಟರ್ನ್ ಚೈನಾ ಸಿ ಈ ಒಂದು ಪ್ರದೇಶದಲ್ಲಿ ಈ ಒಂದು ಸೆಂಕೂಕು ಎಂಬತಕ್ಕಂತಹ ಒಂದು ದ್ವೀಪಗಳು ಕಂಡು ಬರ್ತವೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋದಾದರೆ, ನೀಲಗಿರಿ ತರಹ ಯಾವ ಒಂದು ರಾಜ್ಯ ಪ್ರಾಣಿ ಆಗಿದೆ ಅಂತ ಕೇಳಿದರೆ, ನೀಲಗಿರಿ ಎಂಬತಕ್ಕಂಥ ಒಂದು ತಹರ ಯಾವ ರಾಜ್ಯದ ರಾಜ್ಯ ಪ್ರಾಣಿ ಆಗಿದೆ ಅಂತ ಪ್ರಶ್ನೆ ಕೇಳಿದರೆ, ಈ ಒಂದು ನೀಲಗಿರಿ ತಹರ ಏನಿದೆ ಇದು ತಮಿಳುನಾಡಿನ ಒಂದು ರಾಜ್ಯ ಪ್ರಾಣಿ ಆಗಿದೆ. ಆಪ್ಷನ್ ಎ ಸರಿಯಾದ ಉತ್ತರ. ಅದೇ ರೀತಿ ಮುಂದಿನ ಪ್ರಶ್ನೆ. ಯಾವ ದಿನವನ್ನು ಪತ್ರಿಕಾ ಸ್ವಾತಂತ್ರ್ಯ ದಿನ ಅಂತ ಕರಿತೇವೆ? ಯಾವ ದಿನವನ್ನು ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನಾಗಿ ನಾವು ಆಚರಣೆಯನ್ನು ಮಾಡ್ತೇವೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಮೇ 3. ಪತ್ರಿಕಾ ಸ್ವಾತಂತ್ರ್ಯ ದಿನವನ್ನು ಇಲ್ಲಿ ನಾವು ಪ್ರತಿ ವರ್ಷ ಪ್ರೆಸ್ ಫ್ರೀಡಮ್ ಇಂಡೆಕ್ಸ್ ಅಂತ ಇಂಗ್ಲೀಷಲ್ಲಿ ಕರಿತೇವೆ. ನೀವು ಇಂಗ್ಲೀಷಲ್ಲಿ ನೆನಪಿಟ್ಕೊಂಡ್ರೆ ಈಸಿ ಗೊತ್ತಾಗ್ತದೆ. ವರ್ಲ್ಡ್ ಪ್ರೆಸ್ ಫ್ರೀಡಮ್ ಇಂಡೆಕ್ಸನ್ನು ಮೇ 3ನೇ ತಾರೀಕಿನಂದು ಪ್ರತಿ ವರ್ಷ ನಾವು ಆಚರಣೆಯನ್ನು ಮಾಡ್ತೇವೆ. ಆಪ್ಷನ್ ಎ ಸರಿಯಾದ ಉತ್ತರ ಆಗಿದೆ. ಓಕೆ, ಮುಂದಿನ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ ಇದೆ. ಎಲ್ಲರೂ ಕೂಡ ಆನ್ಸರ್ನ ಮಾಡಬೇಕು. ನೋಡಿ, ಇಲ್ಲೇ ಆನ್ಸರ್ ಗೊತ್ತಾಗಿದೆ, ಆದರೂ ಕೂಡ ನೋಡ್ಕೊಂಡ್ಬಿಡೋಣ. 2024ರ ಜಾಗತಿಕ ಆಹಾರ ಬಿಕ್ಕಟ್ಟಿನ ವರದಿ ಪ್ರಕಾರ
ಜಗತ್ತಿನಲ್ಲಿ ಅಂದಾಜು ಎಷ್ಟು ಜನ ಇಲ್ಲಿ ಹಸಿವಿನಿಂದ ಬಳಲ್ತಾ ಇದ್ದಾರೆ ಅಂತ ಕೇಳಿದ್ದಾರೆ. ಎಷ್ಟು ಜನ ಹಸಿವಿನಿಂದ ಬಳಲ್ತಾ ಇದ್ದಾರೆ ಅಂತ 2024 ಜಾಗತಿಕ ಆಹಾರ ಬಿಕ್ಕಟ್ಟಿನ ವರದಿ ಪ್ರಕಾರ ಜಗತ್ತಿನಲ್ಲಿ ಎಷ್ಟು ಜನ ಇಲ್ಲಿ ಹಸಿವಿನಿಂದ ಬಳಲ್ತಾ ಇದ್ದಾರೆ ಅಂತ ಇಲ್ಲಿ ಕೇಳಿದರೆ, ಇಲ್ಲಿ ನೋಡಿ 282 ಮಿಲಿಯನ್ ಜನ ಇಲ್ಲಿ ಈ ಒಂದು ಆಹಾರದಿಂದ ಬಳಲ್ತಾ ಇದ್ದಾರೆ. ಇದರ ಬಗ್ಗೆ ಮಾಹಿತಿ ಗೊತ್ತಿರಲಿ. ಓಕೆ, ಇದಾಗಿದ್ದು ಇವತ್ತಿನ ಒಂದು ತರಗತಿಗಳ ಒಂದು ಸಂಬಂಧಪಟ್ಟಂತೆ VA ಅಥವಾ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ತರಗತಿ. ಈ ಒಂದು ತರಗತಿ ನಿಮಗೆ ಯೂಸ್ಫುಲ್ ಆಗಿದ್ದರೆ ಪಕ್ಕ ಎಲ್ಲರೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ವಿಡಿಯೋನ ಶೇರ್ ಮಾಡಬೇಕು. ಮತ್ತು ಅದರ ಜೊತೆಗೆ ಯಾರ್ಯಾರು ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಲೈಕ್ ಮಾಡಿಲ್ಲ, ಎಲ್ಲರೂ ಕೂಡ ಲೈಕ್ ಮಾಡಿಬಿಡಿ. ಓಕೆ, ಮುಂದಿನ ತರಗತಿಗಳೊಂದಿಗೆ ಮತ್ತೊಂದು ತರಗತಿಗಳೊಂದಿಗೆ ಬರೋಣ. ಅಲ್ಲಿವರೆಗೆ ಜೈ ಹಿಂದ್, ವಂದೇ ಮಾತರಂ.